ತಪಸ್ಸು ಕಾಲದ 4ನೇ ವಾರದ ಈ ಶುಕ್ರವಾರ ನಮ್ಮ ಗಮನವು ಸಹಜವಾಗಿಯೇ ಕ್ಯಾಲ್ವರಿ ಬೆಟ್ಟದತ್ತ ಮತ್ತು ಪ್ರಭು ಯೇಸು ಕ್ರಿಸ್ತನ ಬಲಿದಾನದತ್ತ ಹೊರಳುತ್ತದೆ. ಈ 1. ಶಿಲುಬೆಯ ಪಯಣ, ಪ್ರೀತಿಯ ಪಯಣ. ಶುಕ್ರವಾರವು ಯಾವಾಗಲೂ ತ್ಯಾಗ ಮತ್ತು ನೋವಿನ ಸಂಕೇತ. ತಪಸ್ಸು ಕಾಲದ ಅರ್ಧಕ್ಕಿಂತ ಹೆಚ್ಚು ದಿನಗಳನ್ನು ಕಳೆದ ಮೇಲೆ ನಮ್ಮ ಜೀವನದ ಶಿಲುಬೆಗಳನ್ನು ನಾವು ಹೇಗೆ ಸ್ವೀಕರಿಸುತ್ತಿದ್ದೇವೆ ಎಂದು ಯೋಚಿಸೋಣ. ಚಿಂತನೆ. ಶಿಲುಬೆಯು ಕೇವಲ ಕಷ್ಟದ ಗುರುತಲ್ಲ, ಅದು ದೇವರು ಮನುಕುಲದ ಮೇಲೆ ಇಟ್ಟಿರುವ ಅಪಾರ ಪ್ರೀತಿಯ ಸಂಕೇತ. ನಮ್ಮ ದೈನಂದಿನ ಸಣ್ಣಪುಟ್ಟ ಕಷ್ಟಗಳನ್ನು ಕ್ರಿಸ್ತರ ದೊಡ್ಡ ಬಲಿದಾನದೊಂದಿಗೆ ಜೋಡಿಸುವುದನ್ನು ಈ ದಿನ ನಮಗೆ ಕಲಿಸುತ್ತದೆ. 2. ಕ್ಷಮೆ ಮತ್ತು ಕರುಣೆ. ಶಿಲುಬೆಯ ಮೇಲೆ ಮರಣದ ವೇದನೆಯಲ್ಲಿದ್ದಾಗಲೂ ಯೇಸು ತನ್ನನ್ನು ಹಿಂಸಿಸಿದವರನ್ನು ಕ್ಷಮಿಸು ಎಂದು ತಂದೆ ದೇವರಲ್ಲಿ ಬೇಡಿಕೊಂಡರು. ಚಿಂತನೆ. ನಮ್ಮನ್ನು ನೋಯಿಸಿದವರನ್ನು ಕ್ಷಮಿಸದೆ ನಾವು ಶಿಲುಬೆಯ ಪಾದದ ಬಳಿ ನಿಲ್ಲಲು ಸಾಧ್ಯವಿಲ್ಲ. ದೇವರ ಕರುಣೆಯನ್ನು ಅನುಭವಿಸಬೇಕಾದರೆ ನಾವು ಮೊದಲು ಇತರರಿಗೆ ಕರುಣೆಯನ್ನು ತೋರಿಸುವವರಾಗಬೇಕು. 3. ನಮ್ಮನ್ನು ನಾವು ಶೂನ್ಯವಾಗಿಸಿಕೊಳ್ಳುವುದು, ಸೆಲ್ಫ್ ಎಂಪ್ಟಿ. ಯೇಸು ಕ್ರಿಸ್ತರು ದೇವಸ್ವರೂಪಿಯಾಗಿದ್ದರೂ ಮನುಕುಲದ ರಕ್ಷಣೆಗಾಗಿ ತಮ್ಮನ್ನು ತಾವು ಶೂನ್ಯವಾಗಿಸಿಕೊಂಡರು. ಚಿಂತನೆ. ಈ ತಪಸ್ಸು ಕಾಲದಲ್ಲಿ ನಮ್ಮಲ್ಲಿರುವ ಅಹಂಕಾರ, ಕೋಪ ಮತ್ತು ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಬಿಡಲು ನಾವು ಎಷ್ಟು ಪ್ರಯತ್ನಿಸಿದ್ದೇವೆ? ನಮ್ಮ ಹೃದಯದಲ್ಲಿ ಕ್ರಿಸ್ತನಿಗಾಗಿ ಜಾಗ ಮಾಡಿಕೊಡಲು ಲೌಕಿಕ ಆಸೆಗಳನ್ನು ಬದಿಗಿಡೋಣ. ಧ್ಯಾನವಾಣಿ. ಒಬ್ಬನು ನನ್ನ ಹಿಂದೆ ಬರಲಿಚ್ಛಿಸುವುದಾದರೆ ಅವನು ತನ್ನನ್ನು ತಾನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. 4ನೇ ಶುಕ್ರವಾರದಂದು ಕ್ರೂಶಿತರಾದ ಪ್ರಭು ಯೇಸು ಕ್ರಿಸ್ತರ ಪಾದದಡಿಯಲ್ಲಿ ನಿಂತು ಅವರ ಅಪಾರ ತ್ಯಾಗವನ್ನು ಸ್ಮರಿಸುತ್ತಾ ಈ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಮಾಡೋಣ. ತಪಸ್ಸು ಕಾಲದ ಶುಕ್ರವಾರದ ಪ್ರಾರ್ಥನೆ. ಪರಮ ದಯಾಳುವಾದ ಯೇಸುವೆ, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಕ್ಯಾಲ್ವರಿ ಬೆಟ್ಟದ ಮೇಲೆ ನಿನ್ನ ಪ್ರಾಣವನ್ನೇ ಬಲಿ ನೀಡಿದ ನಿನಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಈ ಪವಿತ್ರ ಶುಕ್ರವಾರದಂದು ನಿನ್ನ ಶಿಲುಬೆಯ ನೆರಳಿನಲ್ಲಿ ನಾವು ಮೌನವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅನುತಾಪ ಮತ್ತು ಕ್ಷಮೆಗಾಗಿ ಕರ್ತನೆ, ನಿನ್ನನ್ನು ನೋಯಿಸಿದ ನಮ್ಮ ಪ್ರತಿಯೊಂದು ಆಲೋಚನೆ, ಮಾತು ಮತ್ತು ಕೃತ್ಯಗಳಿಗಾಗಿ ನಾವು ಪೂರ್ಣ ಹೃದಯದಿಂದ ಪಶ್ಚಾತ್ತಾಪ ಪಡುತ್ತೇವೆ. ನಿನ್ನ ಪವಿತ್ರ ರಕ್ತದಿಂದ ನಮ್ಮ ಆತ್ಮವನ್ನು ತೊಳೆದು ಶುದ್ಧೀಕರಿಸು. ಲೋಕದ ಆಸೆಗಳಿಗೆ ಮರುಳಾಗದೆ ನಿನ್ನ ಪ್ರೀತಿಯಲ್ಲಿ ನೆಲೆಸಿರಲು ನಮಗೆ ಸಹಾಯ ಮಾಡು. ಶಿಲುಬೆಯನ್ನು ಹೊರಲು ಬಲ ನೀಡು. ಯೇಸುವೆ, ಜೀವನದಲ್ಲಿ ಎದುರಾಗುವ ಕಷ್ಟಗಳು, ರೋಗಗಳು ಮತ್ತು ಸೋಲುಗಳನ್ನು ಕಂಡು ನಾವು ಧೃತಿಗೆಡದಂತೆ ನಮಗೆ ಧೈರ್ಯ ನೀಡು. ನಮ್ಮ ದೈನಂದಿನ ಶಿಲುಬೆಗಳನ್ನು ದೂರು ನೀಡದೆ ನಿನ್ನ ಶಿಲುಬೆಯೊಂದಿಗೆ ಜೋಡಿಸಿ ಪ್ರೀತಿಯಿಂದ ಹೊರಲು ನಮಗೆ ಕಲಿಸಿಕೊಡು. ಕ್ಷಮೆಯ ಗುಣಕ್ಕಾಗಿ ನಿನ್ನನ್ನು ಹಿಂಸಿಸಿದವರಿಗಾಗಿಯೇ ಶಿಲುಬೆಯ ಮೇಲೆ ಪ್ರಾರ್ಥಿಸಿದ ದಯಾಮಯ್ಯೇ, ನಮ್ಮನ್ನು ನೋಯಿಸಿದವರನ್ನು ನಾವು ಪೂರ್ಣವಾಗಿ ಕ್ಷಮಿಸುವಂತೆ ಮಾಡು. ನಮ್ಮ ಹೃದಯದಲ್ಲಿರುವ ದ್ವೇಷ ಮತ್ತು ಹಗೆತನವನ್ನು ಹೋಗಲಾಡಿಸಿ ಎಲ್ಲರನ್ನೂ ನಿನ್ನಂತೆ ಪ್ರೀತಿಸುವ ವರವನ್ನು ದಯಪಾಲಿಸು. ಆಮೆನ್.